ಸೊ ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಒಂದು ನಿಮಿಷ, ಇನ್ನು ಗೆಸ್ಟ್ ಬಂದಿದ್ದಾರೆ, ಸ್ಟಾರ್ಟ್ ಮಾಡೋಣ. ಓಕೆ, ನಮ್ಮ ನಿರ್ಮಾಪಕರು ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಈ ಖೇಲೋ BSNDP ಅನ್ನುವಂತಹ ಒಂದು ಪದ ಏನಂದರೆ, ಸೊ ಖೇಲೋ ಅಂತಕ್ಕಂಥದ್ದು ನಮ್ಮ ಭಾರತದ ದೇಶದಲ್ಲಿ ಇದೊಂದು ಹಿಂದಿ ಪದ ಆಗಿರೋದ್ರಿಂದ, ಸೊ ಹಾಗಾಗಿ ಎಲ್ಲ ರಾಜ್ಯಗಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಿಂದ ಪ್ರಾರಂಭವಾಗಿ ಇಡೀ ದೇಶಾದ್ಯಂತ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ, ಸೊ ನಾರಾಯಣ ಗುರುಗಳ ಹೆಸರು ಇದು. BSNDP ಅಂದರೆ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಒಂದು ಗುರುಗಳ ಹೆಸರು. ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಮನುಷ್ಯನಿಗೆ ಅಂತೇಳಿ ಅಂದಿನ ದಿನಗಳಲ್ಲಿ ಹೇಗೆ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣನವರು ಒಂದು ಸಂದೇಶವನ್ನು ಸಾರಿ ಸಮಾನತೆಯನ್ನು ತಂದರು, ಅದೇ ರೀತಿಯಲ್ಲಿ ಕೇರಳದಲ್ಲಿ ಕೂಡ ಗುರುಗಳು ಎಲ್ಲ ವರ್ಗದವರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಇಡೀ ಭಾರತದಲ್ಲಿ ಇವತ್ತು ಕೇರಳ ನಂಬರ್ 1 ಆಗಿರೋದ ಕಾರಣ ಗುರುಗಳ ಒಂದು ಮಾರ್ಗದರ್ಶನ ಅಂತ ನಾವು ಭಾವಿಸ್ತೇವೆ. ಸೊ ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಸರ್ ಅವರು ಕೂಡ ಆಗಮಿಸಲಿದ್ದಾರೆ. ಸೊ ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಜೊತೆ ಖ್ಯಾತ ನಿರ್ಮಾಪಕರಾದಂಥ ಡಾಕ್ಟರ್ ಸಂಜಯ್ ಗೌಡ್ರು ಅವ್ರ ಬಗ್ಗೆ ಅಂತ ನಾವು ಹೇಳಬೇಕಾಗಿಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಸೊ ಅದೇ ರೀತಿಯಾಗಿ ಅನೇಕ ತಮ್ಮ ತಪೋಶಕ್ತಿಯಿಂದ ಅನೇಕ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಆಶೀರ್ವಾದದ ಮೂಲಕ ಈ ನಾಡಿಗೆ ಒಳ್ಳೆಯದನ್ನು ಮಾಡಿರುವಂತಹ ಮನುಕುಲದ ಮಹಾತಪಸ್ವಿ ಪವಾಡ ಪುರುಷ ಸ್ವಾಮಿ ದೇವಿಕಾನಂದ ಮಹಾರಾಜರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅದೇ ರೀತಿಯಾಗಿ ನಮ್ಮ ಈಗಾಗಲೇ MLCಗೆ ಪ್ರಥಮ ಹಂತದಲ್ಲಿ ಸರ್ ಅವರು ಸ್ಪರ್ಧೆ ಮಾಡಿದರು. ಸೊ ಅವರು ನಮ್ಮ ಕಾಂಗ್ರೆಸ್ಸಿನ ರಾಜ್ಯ ಮುಖಂಡರಾದಂಥ B ಸೋಮಶೇಖರ್ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತೋರ್ವ ಆನೇಕಲ್ಲಿನ BJP ಪ್ರಭಾವಿ ಮುಖಂಡರು, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ TV ಬಾಬು ಅವರಿದ್ದಾರೆ. ಸೊ ಅದೇ ರೀತಿಯಾಗಿ BIGO ಬೈಕಿನ ಫೌಂಡರ್ ಆದಂಥ ಶ್ರೀಯುತ ಶ್ರವಣ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ಗುರುಶ್ರೀ ಫಾರ್ಮರ್ಸ್ ಕಂಪ್ನಿಯ ಫೌಂಡರ್ ಆದಂಥ ಅವರ ಅಪ್ಪವ್ರ ಫಂಡ್ ಅವರು, ಈಗ ಡೈರೆಕ್ಟ್ರು ಮಹೇಶ್ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತಾವೆಲ್ಲ ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಿರೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ, ಇವತ್ತು ತಾವೆಲ್ಲ ಗಮನಿಸಿದಾಗೆ ಯುವಕರಿಗಾಗಿ 2 ಇಲಾಖೆಗಳು ಇದ್ದಾವೆ. ಒಂದು ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ, ಇದು ನಮ್ಮ ರಾಜ್ಯ ಸರ್ಕಾರದ್ದು. ಮತ್ತೊಂದು ಭಾರತ ಸರ್ಕಾರದ್ದು ನೆಹರು ಯುವ ಕೇಂದ್ರ ಅಂತೇಳಿ ಇದೆ. ಅದೆಷ್ಟೋ ಯುವಕರಿಗೆ ಇವತ್ತು ಈ ಇಲಾಖೆಗಳಲ್ಲಿ ಏನೆಲ್ಲ ಸೌಲಭ್ಯ ಸಿಗ್ತವೆ, ಹೇಗೆ ಇದನ್ನು ಪಡ್ಕೋಬೇಕು ಅನ್ನುವಂತಹ ಒಂದು ಮಾಹಿತಿ ಕೊಡ್ತಾ ಇದೆ. ಸೊ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಈ ಒಂದು ಇಲಾಖೆಗೆ ಇವತ್ತು ಯುವಕರಿರುವಂಥ ಭಾರತ ದೇಶ ಅಂತ ಎಲ್ಲರ ಭಾಷಣದಲ್ಲಿ ನಾವೆಲ್ಲ ಕೇಳ್ತಾ ಇರ್ತೇವೆ. ಯುವಕರನ್ನ ಪ್ರೋತ್ಸಾಹಿಸುವಂಥದ್ದು, ಯುವಕರನ್ನ ಆರೋಗ್ಯ ರೀತಿಯಲ್ಲಿ ತರುವಂತಹ ಒಂದು ಪ್ರಮುಖ ಪಾತ್ರ ಈ ಯುವಜನ ಸಬಲೀಕರಣದ ಕ್ರೀಡಾ ಇಲಾಖೆ ಇರುತ್ತೆ. ಒನ್ ಆಫ್ ದ ಫಲಾನುಭವಿ ಕೂಡ ನಾನು ಹೌದು. ಕುಂಬಳಗೌಡದಲ್ಲಿ ನಾನು ಯುವಜನ ಕ್ರೀಡಾ ಇಲಾಖೆಯಲ್ಲಿ 15 ದಿನಗಳ ಕಾಲ ತರಬೇತಿ ಪಡೆದೆ. ಒಬ್ಬ ವ್ಯಕ್ತಿ ಬಾಲ್ಯದಿಂದ ಉದ್ಯಮದವರೆಗೂ ಮತ್ತು ಅಧಿಕಾರದಿಂದ ಸರ್ಕಾರದ ಎಷ್ಟೆಲ್ಲ ಇಲಾಖೆಗಳಿದ್ದಾವೆ, ಯಾವ್ಯಾವ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಮತ್ತು ನಾವು ಹೇಗೆ ಬದುಕು ಕಟ್ಕೋಬೇಕು, ಈ ಸಮಾಜದಲ್ಲಿ ಹೇಗಿರಬೇಕು ಅಂತಕ್ಕಂಥ ಕಲಿಸಿಕೊಡುವಂಥ ಇಲಾಖೆನೇ ಈ ಯುವಜನ ಸಬಲೀಕರಣ ಇಲಾಖೆ. ಟೂರ್ನಮೆಂಟ್ ಆಯೋಜನೆಯನ್ನು ಮಹಾತ್ಮರು ಮತ್ತು ಶರಣರ ಹೆಸರ ಮೇಲೆ ಜ್ಯೋತಿಯಿಂದ ಪ್ರಾರಂಭ ಮಾಡಿ ಯುವಕರಲ್ಲಿ ಒಂದು ಉತ್ಸಾಹ ತುಂಬುವಂಥ ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಮತ ಒಂದೇ ದೇವರಂತ ಸಾರಿದ್ದು, ಆ ಒಂದು ಗುರುವಿನ ಹೆಸರ ಮೇಲೆ
ಈ ಒಂದು ಸಂಘಟನೆ ಇಂಥ ಒಂದು ಉತ್ತಮ ಕಾರ್ಯಕ್ರಮ ಮಾಡ್ತದಂದರೆ ತುಂಬ ಹೆಮ್ಮೆಯ ವಿಷಯ. ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಉತ್ಸಾಹಕರು ಮತ್ತು ಗಣ್ಯರು ಈ ಒಂದು ಕ್ರೀಡಾ ಜ್ಯೋತಿ ಉದ್ಘಾಟನೆ ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಕ್ರೀಡಾ ಜ್ಯೋತಿ ಪ್ರಾರಂಭದಿಂದ ಮುಗಿವರೆಗೂ ಇದೇ ಥರ ಉತ್ಸಾಹದಿಂದ ಇಡೀ ರಾಜ್ಯ ತುಂಬ ಬೆಳೆದು ದೇಶವ್ಯಾಪಿ ಹಬ್ಬಬೇಕನ್ನುವುದು ನಮ್ಮ ಒಂದು ಅಭಿಪ್ರಾಯ. ಕ್ರಿಕೆಟ್ ಅಷ್ಟೇ ಅಲ್ಲ, ಕ್ರೀಡೆ ಎಂಬುದು ಪ್ರತಿಯೊಬ್ಬ ಜೀವನದ ಆಧಾರ. ನಾವು ಹುಟ್ಟುಟ್ಟಲೇ ಯಾವುದೋ ಒಂದು ಕ್ರೀಡೆಯಲ್ಲಿ ಆಡುತ್ತಾ ಬೆಳೆದಿದ್ದೇವೆ. ಆದರೆ ಕ್ರೀಡೆಗಳ ಹೆಸರು ಬೇರೆ ಬೇರೆ ಇರ್ಬೋದು. ಈ ಕ್ರಿಕೆಟ್ ಎಂಬುದು 1978ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಪ್ರಾರಂಭವಾಗಿ ಇವತ್ತು ಇಡೀ ಜಗತ್ತು ಮೆಚ್ಚುವಂಥ ಅಚ್ಚುಮೆಚ್ಚಿನ ಆಟವಾಗಿದೆ. ಇಲ್ಲಿ ಸೇರಿರುವ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಇಲ್ಲಿ ಕೂತಿರುವ ಗಣ್ಯರೇ, ಆ್ಯಕ್ಚುಲಿ ಕೆಳಗೆ ಕೂತಿರೋರು ಯಾವತ್ತೂ ಗಣ್ಯರು, ಯಾಕೆಂದರೆ ನೀವೆಲ್ಲ ಕೂತಿದ್ರೇ ಮೇಲ್ಗಡೆ ಜನ ಕೂತ್ಕೊಳ್ಳಿಕ್ಕೆ. ಫಸ್ಟು ನಿಮಗೊಂದು ಚಪ್ಪಾಳೆ ಬರಲಿ, ಯಾಕೆಂದರೆ ಸೊ ರೆಸ್ಪೆಕ್ಟ್ಫುಲ್ ಸ್ಟೇಜಲ್ಲಿ ಬಂದಾಗ ನಿಮಗೊಂದಿದ್ದಾಗಿ. ಅದೇ ರೀತಿ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ರೂವಾರಿ ಹಾಗೂ ಒಂದು ಇಷ್ಟೊತ್ತರೆಗೂ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಗುರುಗಳಿದ್ದಾರೆ, ಗುರುಗಳಿಗೆ ಹಾಗೂ ಮಾಜಿ ಸಚಿವರು ನಮ್ಮ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ, ನಮ್ಮ ಸೋಮಣ್ಣ ಅವರಿದ್ದಾರೆ, ಅದಕ್ಕಿಂತ ನಮ್ಮ ಗಣೇಶ್ ಅವರು ಬಂದಿದ್ದಾರೆ. ಯಾಕೆಂದರೆ ಕ್ರಿಕೆಟ್ ಅನ್ನೋದು ಒಂದು ಅವ್ರು ಹೇಳ್ತಾಯಿದ್ರು, ಪ್ರೈಸು ಇಟ್ಟಾಗ ಕೋಟಿ ಲೆಕ್ಕ ದುಡ್ಡು ಅಲ್ಲ ಬೆಲೆ, ಬ್ಯಾಟು ಬಾಲ್ ಹಿಡಿಯೋ ತಾಕತ್ತಿರೋ ಪ್ರತಿಯೊಬ್ಬ ಪ್ಲೇಯರೇ ಅದೇ ಕೋಟಿ ಲೆಕ್ಕ ಇರೋದು. ಸೊ ಆ ಉದ್ದೇಶದಲ್ಲಿ ನಾವು ಪ್ರೈಸ್ ಲೆಕ್ಕನೇ ಇಡೋಕ್ಕಾಗಲ್ಲ ಅಂತ. ಖಂಡಿತ ಸರ್, ಯಾಕೆಂದರೆ ಮ್ಯಾಚು ಕ್ರಿಕೆಟ್ ಅನ್ನೋದು ಸ್ಪೋರ್ಟ್ಸ್ ಅನ್ನೋದಕ್ಕೆ ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದೇ ರೀತಿ ನಾವಿವತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಕಾರಣ ಮುಖ್ಯವಾಗಿ ನನ್ನ ಪ್ರೀತಿಯ ಗೆಳೆಯ ಸಹೋದರ ಮೋಹನ್. ಸೊ ಇವತ್ತು ಅವರು ಗುತ್ತೇದಾರರು ಎಲ್ಲ ಸೇರಿ ಇವತ್ತೊಂದು ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಗ್ರಾಮೀಣ ಮಕ್ಕಳಿಗೆ, ಏಕೆಂದರೆ ಸಿಟಿಲಿರೋರಿಗೆ ಫಾಸ್ಟಾಗಿ ಕನೆಕ್ಟ್ ಆಗ್ಬಿಡ್ತೀವಿ, ಎಲ್ಲರಿಗೂ ಕನೆಕ್ಟ್ ಆಗ್ತೀವಿ. ಹಳ್ಳಿರೋ ಹುಡುಗರು ಪಾಪ ಎಲ್ಲ ಎಲ್ಲಿಗೆ ಹೋಗಬೇಕು, ಎಲ್ಲಿಂದ ಕನೆಕ್ಟ್ ಆಗಬೇಕು, ಯಾವ ಉದ್ದೇಶಕ್ಕೆ ಆಗಬೇಕು. ಆ್ಯಕ್ಚುಲಿ 25 ಲಕ್ಷ ಅನ್ನೋದು ಸ್ವಲ್ಪ ಜನಕ್ಕೆ ದೊಡ್ಡದನ್ಬೋದು ಚಿಕ್ಕದನ್ಬೋದು, ಬಟ್ ಗ್ರಾಮೀಣ ಭಾಗದಲ್ಲಿ ಆ ತಂಡಕ್ಕೆ ಭಾಳ ಉಪಯೋಗ ಆಗ್ತದೆ. ಯಾಕೆಂದರೆ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಬೇಕು ಕೂಡ. ಪ್ರತಿಯೊಬ್ಬರು ಯಾರ್ಯಾರು ರಿಜಿಸ್ಟ್ರ್ ಮಾಡ್ಕೋತಿರೋ ಯುವಕರು ಪರ್ಸ್ನಲಿ ಪ್ರತಿ ಜಿಲ್ಲೆಯಿಂದನೂ ತಗೊಳ್ಳಿ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಏನು ಅಂದರೆ ವೇದಿಕೆ ಸೃಷ್ಟಿ ಮಾಡಿಕೊಡ್ಲಿಕ್ಕೆ 10 ಜನ ಉಟ್ಕೊಂಡಾಗ ಯು ಶುಡ್ ಯುಟಿಲೈಸ್ ದಟ್. ಅದನ್ನು ಎಲ್ಲ ಗ್ರಾಮೀಣ ಮಕ್ಕಳು ಕೂಡ ಎಲ್ಲ ರೀತಿ ಬಂದು ಇವತ್ತು RCBಲಾಗಲಿ, ಸೆಲೆಕ್ಷನಲ್ಲಾಗಲಿ, ಇಲ್ಲ IPL ಆಗಲಿ, ಮುಂದಿನ ದಿನಕ್ಕೆ ಒಳ್ಳೆ ಪ್ಲೇಯರ್ ಇರ್ತಾನೆ ಗ್ರಾಮೀಣ ಭಾಗದಲ್ಲಿ. ಅವನ್ನ ಗುರ್ಸ್ಲಿಕ್ಕೆ, ಅವ್ನಿಗೆ ಹೋಗ್ಲಿಕ್ಕೆ ದಾರಿಗೆ ಇಲ್ಲ, ಅವನಿಗೆ ಹಣಕಾಸಲ್ಲಾಗಲಿ ಯಾವುದೂ ಇರೋಲ್ಲ. ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋ ಒಂದು ಮೋಟೋ ಇಟ್ಕೊಂಡು ಇವತ್ತು ಈ ಟೀಮ್ ಮಾಡಿದ್ದಾರೆ. ಸೊ ಆ ಉದ್ದೇಶದಲ್ಲಿ ನಾನು ಕೂಡ ಇವ್ರ ಜೊತೆ ಕೈ ಜೋಡಿಸ್ತೇನೆ. ನಾಟ್ ಓನ್ಲಿ ಪ್ರೈಸ್ ಬಹುಮಾನ, ನಿಜವಾದ ಪ್ಲೇಯರ್ ಸಿಕ್ಕಿದ್ರೆ ಅವ್ರನ್ನ ಅಂತಾರಾಷ್ಟ್ರೀಯದವರೆಗೂ ಏನೇನು ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಸರ್, ಐ ಆಮ್ ಪ್ರಾಮಿಸಿಂಗ್ ಯು, ಟ್ರೂ ಪ್ಲೇಯರ್ನ ನನ್ನ ಕಡೆಯಿಂದ ನನ್ನ ಸ್ವಂತ ಹಣದಲ್ಲಿ ನನಗೆ ಸಪೋರ್ಟ್ ಮಾಡೋಕ್ಕಾತ ಆ ಗೇಮ್ಗೆ ಖಂಡಿತ ಆ ವ್ಯಕ್ತಿನ ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ಒಂದು ಒಳ್ಳೆ ಉದ್ದೇಶ ಎತ್ಕೊಂಡು ಹೋಗಿ, ಇಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇಲ್ಲಿ ಇನ್ನೊಬ್ಬರು ಪೈಪೋಟಿ ಆಗಲಿ. ಅವ್ರು ಹೇಳ್ತಾಯಿದ್ರು ಜಾತಿ ತರಬಾರ್ದು, ಇದೊಂದು ಸ್ಪೋರ್ಟ್ಸಿಗೆ ಜಾತಿನೇ ಇಲ್ಲ, ಸ್ಪೋರ್ಟ್ಸೇ ಒಂದು ಜಾತಿ. ಅದಕ್ಕೆ ಒಂದು ಹ್ಯೂಮನ್ ಬೀಯಿಂಗ್ ಅನ್ನೋದು ಇದೆಯಲ್ಲ, ಸ್ಪೋರ್ಟ್ಸ್ ಅನ್ನೋದು ಒಂದು ಜೀವ, ಅದೂ ಒಂದು ಜೀವ. ಸೊ ಆ ಉದ್ದೇಶದಲ್ಲಿ ನಾವು ಎಲ್ಲ ಮಕ್ಕಳನ್ನು ತೊಗೊಂಡು, ಆಮೇಲೆ ಒಂದು ಉದ್ದೇಶ, ನಂದೊಂದು ರಿಕ್ವೆಸ್ಟ್ ಏನು ಗೊತ್ತಾ ಸರ್, ದಯವಿಟ್ಟು ರೈತರ ಮಕ್ಕಳು ನೋಡ್ಕಿ ಸರ್. ರೈತರ ಮಕ್ಕಳನ್ನ ಗ್ರಾಮೀಣದಲ್ಲಿ ರೈತರ ಮಕ್ಕಳು ನೋಡ್ಕಿ. ಅದಕ್ಕೆ ಬೇಕಾದ್ರೆ ಒಂದು ಟೀಮ್ ಫಾರ್ಮ್ ಮಾಡಿ, ಅದಕ್ಕೆ ಬೇಕಾದ್ರೆ ಒಂದು ಸ್ಯಾಲ್ರಿ ಇಟ್ಟು ಒಂದು 10 ದಿನ ಯಾರಿಗಾರು ಸಂಬಳನೂ ಕೊಡುವ, ಅದನ್ನು ನನ್ನ ಕೈಲಾಗೋದು ನಾನು ಸಪೋರ್ಟ್ ಮಾಡ್ತೀನಿ. ನಿಜವಾದ ರೈತರ ಮಕ್ಕಳನ್ನ ಆಚೆ ಕರ್ಕೊಂಬರೋಣ. ಎಷ್ಟೋ ಪ್ರತಿಭೆ ಇದ್ದಾರೆ, ಅವ್ರೇನಾಗ್ತಾರೆ, ನಾನು ಒಬ್ಬೊಬ್ರು ಬ್ಯಾಟ್ ತೊಗೊಳ್ಲಿಕ್ಕೆ ಸಾಧ್ಯ ಇರೋಲ್ಲ, ಆದರೆ ಅವನು ಒಳ್ಳೆ ಪ್ಲೇಯರ್ ಇರ್ತಾನೆ. ಬಟ್ ಅಂಥವ್ರನ್ನ ನಾವು ಗುರ್ತಿಸಿ ಲೆಟ್ ಅಸ್ ಬ್ರಿಂಗ್ ದಮ್ ಔಟ್. ನಮ್ಮ ಕೈಲಾಗೋದು ನಾವು ಸಪೋರ್ಟ್ ಮಾಡೋಣ. ಎಲ್ಲ ನಥಿಂಗ್ ಈಸ್ ಇಂಪಾಸಿಬಲ್, ನೋ ಒನ್ ಈಸ್ ಪರ್ಮನೆಂಟ್, ನಥಿಂಗ್ ಈಸ್ ಪರ್ಮನೆಂಟ್, ಒನ್ ಥಿಂಗ್ ಈಸ್ ಪರ್ಮನೆಂಟ್. ಮಾಡ್ತೀನಿ ಅನ್ನೋ ಛಲ ಇಟ್ಕೊಂಡು ಹೋದರೆ ಖಂಡಿತ ಮಾಡ್ತೀರಾ. ಸೊ ಆ ಉದ್ದೇಶದಲ್ಲಿ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಇಷ್ಟು ಜನ ಸೇರಿದ್ದೀವಿ. ಏನು ಜಾಸ್ತಿ ಏನು ಬೇಡ ಸರ್, ಒಬ್ಬೊಬ್ಬರು 10 ಫೋನ್ ಎತ್ಕೊಂಡ್ರೆ ಸಾಕು ಸರ್, ಜನ ಸಿಗ್ತಾರೆ. ಸೊ ಅಂಥವ್ರು ನೋಡ್ಕೊಂಡು, ಇನ್ಕ್ಲೂಡಿಂಗ್ ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ ಕೂಡ, ನಿಮ್ಮಲ್ಲೂ ಇದ್ದಾಗ ಇಂಥ ಒಂದು ವೇದಿಕೆ ಸೃಷ್ಟಿಯಾದಾಗ ಅವರು ಸೆಂಟ್ರಲಿಂದ ಕೂಡ, ಸ್ಟೇಟ್ ಗೌರ್ಮೆಂಟಿಂದ ಕೂಡ ಅವರು ಒಂದು ಉದ್ದೇಶ ನಾನು ಟಚ್ ಮಾಡ್ತೀನಿ ಆ ವ್ಯಕ್ತಿನೇ ಅಂದಾಗ ಖಂಡಿತ ಅದು ಆಗ್ಬೇಕು ಸರ್. ಆ ಉದ್ದೇಶದಲ್ಲಿ ನಾವು ಕೈ ಜೋಡಿಸ್ತೀವಿ.
ನೀವು ಯಾರು ಒಳ್ಳೊಳ್ಳೆ ಜಿಲ್ಲೆಯಲ್ಲಿ ಇದು ಯಾರು ವ್ಯಕ್ತಿ ಅವ್ರು ಹೇಳಿದ್ರು, ಯಾರೇ ಒಬ್ರು ಪ್ರಭಾವಿ ನಾಯಕರಿದ್ರೆ ಇಲ್ಲ ಅಪ್ಕಮಿಂಗ್ ಇದ್ರೆ ಅಲ್ಲ, ಯಾರು ಇಲ್ಲಣ್ಣ, ಒಬ್ಬ ರೈತರ ಹೆಸರು ಮೇಲೆ ಮಾಡಿ ಸರ್. ಯಾವ ರಾಜಕಾರಣಿ ಹೆಸರಲ್ಲೂ ಬೇಡ, ಯಾವ ಸ್ಟಾರ್ ಹೆಸರಲ್ಲೂ ಬೇಡ ಸರ್, ರೈತರ ಹೆಸರಲ್ಲಿ ಮಾಡಿ ಸರ್. ಆ ಊರಿನ ರೈತಲ್ಲಿ ಯಾರು ಹಿರಿಯ ಇರ್ತಾನೆ ಅವನ ಹೆಸರು ಇಡಿ ಸರ್. ಸೊ ಆ ರೈತನ ಬೆಲೆ ಬರಲಿ, ಆ ಉದ್ದೇಶದಲ್ಲಿ ಮಾಡುವ. ಸೊ ಆ ಉದ್ದೇಶದಲ್ಲಿ ಸಕ್ಸಸ್ಸು ಆಗ್ತಾರೆ. ಅವರಿಂದ ಆ ಸ್ಟಾರು ಮತ್ತು ಸೆಲೆಬ್ರಿಟಿ ಹಾಗೂ ಪೊಲಿಟಿಷಿಯನ್ ನಿಂತ್ಕೊಳ್ಳುವ ಅನ್ನೋದು ನನ್ನೊಂದು ಇಂಟೆನ್ಷನ್, ಸಜೆಷನ್. ಸೊ ಒಳ್ಳೇದಾಗಲಿ. ಆ್ಯಂಡ್